ಪಾಕಿಸ್ತಾನ ಶ್ರೀಲಂಕಾಗೆ ಅವಧಿ ಮುಗಿದ ನೆರವು ಕಳುಹಿಸಿದೆ ಮತ್ತು ಅದು 2024 ಅಲ್ಲೇ ಅವಧಿ ಮುಗಿದಿತ್ತು. ಮಿಲ್ಕ್ ಪೌಡರು, ಹಿಟ್ಟು, ಔಷಧಿಗಳು ಇವೆಲ್ಲ ಎಕ್ಸ್ಪೈರಿ ಆಗಿದ್ವು. ಸೈಕ್ಲೋನ್ ಡಿಟ್ವಾದಿಂದ ನೂರಾರು ಜೀವಗಳನ್ನು ಕಳೆದುಕೊಂಡಿದ್ದಾಗ ಪಾಕಿಸ್ತಾನ್ ಗರ್ವದಿಂದ 100 ಟನ್ಗಳ ನೆರವನ್ನು ಏರ್ಲಿಫ್ಟ್ ಮಾಡಿದ್ದಾರೆ. ಆದರೆ ಅದೆಲ್ಲ ಅವಧಿ ಮುಗಿದ ಕಸ ಎಂದು ಗೊತ್ತಾಯಿತು. ಬ್ರದರ್ಲಿ ಸಾಲಿಡಾರಿಟಿ ಎಂದು ಎಕ್ಸ್ ಅಂದ್ರೆ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ರು. ಆದರೆ ಜನರು ಆ ಫೋಟೋಸ್ನ ಜೂಮ್ ಮಾಡಿದಾಗ ಅವಧಿ ಮುಗಿದ ಲೇಬಲ್ಗಳು ಕಾಣಿಸಿತು. ಅದಾದ ಸ್ವಲ್ಪ ಹೊತ್ತಿಗೆ ಪಾಕಿಸ್ತಾನ್ ಹೈಕಮಾಂಡು ಆ ಪೋಸ್ಟ್ಗಳನ್ನೆಲ್ಲ ಡಿಲೀಟ್ ಮಾಡ್ತು. ಕೆಲವು ದಿನಗಳಿಂದ ಶ್ರೀಲಂಕಾ ತನ್ನ ಇತಿಹಾಸದಲ್ಲೇ ಅತ್ಯಂತ ಭೀಕರವಾದ ಪ್ರಕೃತಿ ವಿಕೋಪದಿಂದ ನಡುಗುತ್ತಿದೆ. ಸೈಕ್ಲೋನ್ ಡಿಟ್ವಾ ಶ್ರೀಲಂಕಾನ ರೈಲಿನಂತೆ ಬಡಿದು ಹೋಯಿತು. ಭಾರೀ ಮಳೆ, ಪ್ರಾಣಹಾನಿಗೆ ಕಾರಣವಾದ ಪ್ರವಾಹ, ಒಟ್ಟಾರೆ ಹಳ್ಳಿಗಳನ್ನು ನುಂಗಿದ ಭೂಕುಸಿತಗಳು, 410ಕ್ಕಿಂತ ಹೆಚ್ಚು ಜನರು ಸಾವಿಗೀಡಾದರು. ನೂರಾರು ಮಂದಿ ಕಣ್ಮರೆಯಾದರು. ಲಕ್ಷಾಂತರ ಮಂದಿ ಮನೆ ಬಿಟ್ಟು ಹೊರಗೆ ಬಂದರು. ಮನೆಗಳು ನಾಶವಾದವು, ರಸ್ತೆಗಳು ಮಣ್ಣಿನಲ್ಲಿ ಹೂಳಾದವು. ಶ್ರೀಲಂಕಾ ಪ್ರೆಸಿಡೆಂಟು ಇದು ನಮ್ಮ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸವಾಲಿನ ವಿಕೋಪ ಎಂದು ಕರೆಯುತ್ತಾ ತುರ್ತು ಪರಿಸ್ಥಿತಿ ಘೋಷಿಸಿದರು. ಇಡೀ ವಿಶ್ವವು ನಾಶವನ್ನು ನೋಡಿದಾಗ ನೆರವಿಗೆ ಬರಲು ಪ್ರಾರಂಭಿಸಿತು. ಭಾರತ ಆಪರೇಷನ್ ಸಾಗರ್ ಬಂದು ಪ್ರಾರಂಭಿಸಿ ನೌಕಾಪಡೆ ಹಡಗುಗಳಲ್ಲಿ 53 ಟನ್ ಹೊಸ ಸಾಮಗ್ರಿ ಕಳುಹಿಸಿತು. ಇಂಡಿಯನ್ ಹೆಲಿಕಾಪ್ಟರ್ಸ್ ಕುಟುಂಬಗಳನ್ನು ರಕ್ಷಿಸಿದವು. NDRF ತಂಡಗಳು ಮಣ್ಣು ಮತ್ತು ಪ್ರವಾಹದ ನಡುವೆ ಹೋರಾಡುತ್ತಿದ್ದಾರೆ. ನೇಪಾಳ ಕೂಡ ನೆರವನ್ನು ಕಳಿಸಿತು. ಬಾಂಗ್ಲಾದೇಶ ಸಹ ನೆರವನ್ನು ಕಳಿಸಿತು. ಮತ್ತೆ ನಂತರ ಪಾಕಿಸ್ತಾನ 100 ಟನ್ ನೆರವು ಕಳಿಸುತ್ತಿದ್ದೇವೆ ಎಂದು ಘೋಷಣೆ ಮಾಡಿದರು. ಪಾಕಿಸ್ತಾನದ ಹೈಕಮಿಷನ್ ಹಳದಿ ಬಣ್ಣದ ಪೆಟ್ಟಿಗೆಗಳು, ರಾಷ್ಟ್ರಧ್ವಜಗಳು, ನಗುಮುಖದ ಫೋಟೋಗಳನ್ನು ಪೋಸ್ಟ್ ಮಾಡಿತು. ಯಾವಾಗಲೂ ಜೊತೆಯಲ್ಲಿದ್ದೇವೆ ಎಂದರು. ಆದರೆ ಇಂಟರ್ನೆಟ್ ಮೋಸಕ್ಕೆ ಬೀಳಲಿಲ್ಲ. ಅದರ ಮೇಲೆ ಎಕ್ಸ್ಪೈರಿ ಡೇಟು 10th month 2024 ಇತ್ತು. ಅಂದ್ರೆ ಅಕ್ಟೋಬರ್ 2024 ಅಲ್ಲೇ ಎಕ್ಸ್ಪೈರಿ ಆಗಿದೆ. ಅವರು ಘೋಷಿಸಿರುವ ನೆರವು 1 ವರ್ಷಕ್ಕೂ ಹೆಚ್ಚು ಹಿಂದೆಯೇ ಅವಧಿ ಮುಗಿದಿತ್ತು. ಪಾಕಿಸ್ತಾನ ಸ್ಥಳೀಯವಾಗಿ ಬಳಸಲಾಗದ ವಸ್ತುಗಳನ್ನು ಮರುಪ್ಯಾಕ್ ಮಾಡಿ ಕಳಿಸುತ್ತಿದ್ದಾರಾ ಎಂಬ ಪ್ರಶ್ನೆ ವ್ಯಕ್ತವಾಗಿದೆ. ಇದು ಗೊತ್ತಾದ ತಕ್ಷಣ ಪಾಕಿಸ್ತಾನ ಹೈಕಮಿಷನ್ ಆ ಪೋಸ್ಟ್ ಡಿಲೀಟ್ ಮಾಡಿತು. ಯಾವುದೇ ಸ್ಪಷ್ಟನೆ ಇಲ್ಲ, ಕ್ಷಮೆ ಇಲ್ಲ, ಏನೂ ಇಲ್ಲ. ಆದರೆ ಇಂಟರ್ನೆಟ್ ಇದ್ಯಾವುದನ್ನು ಮರೆತಿಲ್ಲ. ಅವಧಿ ಮುಗಿದ ಲೇಬಲ್ಸ್ಗಳ ಸ್ಕ್ರೀನ್ ಶಾಟ್ಗಳು ಶ್ರೀಲಂಕಾ, ಭಾರತ ಮತ್ತು ವಿಶ್ವದಾದ್ಯಂತ ವೈರಲ್ ಆದವು. ಎಕ್ಸ್ಪೈರ್ಡ್ ಐಡ್, ಪಾಕಿಸ್ತಾನ್ ಫೇಲ್ಡ್, 8 ಡಿಪ್ಲೊಮಸಿ ಗಾನ್ ರಾಂಗ್ ಹ್ಯಾಶ್ಟ್ಯಾಗ್ಗಳು ಫುಲ್ ಟ್ರೆಂಡಿಂಗ್ ಆದವು. ಪಾಕಿಸ್ತಾನ್ ಹೀಗೆ ಮಾಡ್ತಿರೋದು ಮೊದಲ ಬಾರಿಯಲ್ಲ. 2015ರಲ್ಲಿ ಭೂಕಂಪ ಸಂದರ್ಭದಲ್ಲಿ ಹಿಂದೂ ಬಹುಸಂಖ್ಯಾತ ನೇಪಾಳಕ್ಕೆ ಬೀಫ್ ಆಹಾರ ಕಳಿಸಿತ್ತು. ಹಳೆಯ ವಸ್ತುಗಳನ್ನು ಹೊಸ ನೆರವು ಎಂದು ಕಳುಹಿಸಿದ ಆರೋಪವು ಹಲವು ಬಾರಿ ಬಂದಿತ್ತು. ಇಷ್ಟೆಲ್ಲ ಆದ್ರೂ ತಪ್ಪನ್ನು ಒಪ್ಪಿಕೊಳ್ಳುವುದರ ಬದಲು ಪಾಕಿಸ್ತಾನ ನೇರವಾಗಿ ಭಾರತವನ್ನು ದೂಷಿಸಿತು. ಭಾರತ ನಮ್ಮ ನೆರವು ನೀಡುವ ಏರ್ಕ್ರಾಫ್ಟ್ಗೆ ಏರ್ ಸ್ಪೇಸ್ ಅನುಮತಿ ತಡೆ ಮಾಡಿದೆ ಎಂದು ಭಾರತವನ್ನು ದೂಷಿಸಿದರು. ಆದರೆ ಭಾರತದ ವಿದೇಶಾಂಗ ಇಲಾಖೆ ದಾಖಲೆಯನ್ನು ಹಂಚಿತು. ಪಾಕಿಸ್ತಾನ ಮಧ್ಯಾಹ್ನ 1 ಗಂಟೆಗೆ ಅನುಮತಿ ಕೇಳಿತು. ಆದರೆ ಭಾರತ ಸಂಜೆ 5:30 ಅಷ್ಟೊತ್ತಿಗೆ ಅನುಮತಿ ನೀಡಿತು. 5 ಗಂಟೆಗಳೊಳಗೆ ಅನುಮತಿ ನೀಡಿದೆ. ಅಂದ್ರೆ ಮಿನಿಮಮ್ ಇಷ್ಟು ಸಮಯ ಬೇಕೇ ಬೇಕಾಗುತ್ತದೆ. ಆದ್ರೆ ಇಲ್ಲಿ ವಿಳಂಬ ಎನ್ನುವ ಮಾತೇ ಸತ್ಯವಲ್ಲ. ಪಾಕಿಸ್ತಾನ ಸ್ಪಷ್ಟನೆ ಹುಡುಕುತ್ತಿದ್ದಾಗ ಭಾರತ ಈಗಾಗಲೇ ನೆಲದ ಮೇಲೆ ಕಾರ್ಯನಿರ್ವಹಿಸುತ್ತಿತ್ತು. INS ವಿಕ್ರಾಂತ್ ರಕ್ಷಣಾ ಕಾರ್ಯಾಚರಣೆ, INS ಸುಕನ್ಯಾ ಹೊಸ ಆಹಾರ, ಟೆಂಟ್ಗಳು, ವೈದ್ಯಕೀಯ ಕಿಟ್ಗಳನ್ನು ಕಳಿಸುತ್ತಿತ್ತು. MI-17 ಚೇತಕ್ ಹೆಲಿಕಾಪ್ಟರ್ಸ್ಗಳು ಮನೆ ಮೇಲ್ಛಾವಣಿಗಳಿಂದ ಕುಟುಂಬಗಳನ್ನು ರಕ್ಷಿಸಿದವು. NDRF ತಂಡಗಳು ಇಂಡಿಯನ್ಸ್ನ, ಶ್ರೀಲಂಕನ್ಸ್ನ, ಜರ್ಮನೀಸ್ನ, ದಕ್ಷಿಣ ಆಫ್ರಿಕಾ ಜನರನ್ನು ಎಲ್ಲರನ್ನೂ ರಕ್ಷಿಸಿದರು. ಭಾರತ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ಪಾಕಿಸ್ತಾನ ಬರೀ ಆರೋಪಗಳನ್ನು ಮಾಡುತ್ತಿತ್ತು. ಆದ್ರೆ ಪಾಕಿಸ್ತಾನ ನಿಜವಾಗಿಯೂ ಅವಧಿ ಮುಗಿದ ನೆರವನ್ನು ಕಳಿಸ್ತಾ. ಫೋಟೋಗಳನ್ನು ನೋಡಿದರೆ, ಲೇಬಲ್ಗಳನ್ನು ನೋಡಿದರೆ, ಶ್ರೀಲಂಕಾ ಅಧಿಕಾರಿಗಳ ವರದಿಗಳನ್ನು ನೋಡಿದರೆ ಹೌದು, ಅದು ಅವಧಿ ಮುಗಿದಿದೆ ಎಂದು ಸ್ಪಷ್ಟವಾಗಿ ಕಾಣುತ್ತಿದೆ. ಬಹುಶಃ 2 ಪೆಟ್ಟಿಗಳು ತಪ್ಪಾಗಿರಬಹುದೆಂದು ತಿಳಿದುಕೊಳ್ಳೋಣ. ಆದರೆ ವಾಸ್ತವ ಏನಂದ್ರೆ, ಒಂದು ಅವಧಿ ಮುಗಿದ ಮಿಲ್ಕ್ ಪೌಡರ್ ಪ್ಯಾಕೆಟ್ ವಿಕೋಪ ಪ್ರದೇಶದಲ್ಲಿರುವ ಮಗುವಿಗೆ ತಲುಪಿದರೆ ಅದು ನೆರವಲ್ಲ, ಅದು ಅಪಾಯ. ಇದೆಲ್ಲ ಆದ್ರೂನು ಇದುವರೆಗೂ ಪಾಕಿಸ್ತಾನ ಕಡೆಯಿಂದ ಒಂದು ಕ್ಷಮೆ ಇಲ್ಲ, ಒಂದು ವಿವರಣೆ ಕೂಡ ಇಲ್ಲ. ಪಾಕಿಸ್ತಾನದ ನೆರವು ಕೂಡ ಅವರ ಆರ್ಥಿಕತೆಯಂತೆ ಅವಧಿ ಮುಗಿದಿರೋದು. ಈ ಇನ್ಸಿಡೆಂಟ್ ಒಂದು ಲೆಸನ್ ಟೀಚ್ ಮಾಡುತ್ತೆ. ಡಿಸಾಸ್ಟರ್ ಝೋನ್ಸ್ ಅಲ್ಲಿ ಕೂಡ ಕ್ವಾಲಿಟಿ ಕಂಟ್ರೋಲ್ ಅನ್ನೋದು ಯಾವತ್ತೂ ಆಪ್ಷನಲ್ ಆಗಿರಬಾರದು. ಅಲ್ಲಿ ಅನೇಕ ಜೀವನಗಳು ಪಣವಾಗಿರುತ್ತವೆ. ಇದು ಕೇವಲ ದಾನವಲ್ಲ, ಅದೊಂದು ಜವಾಬ್ದಾರಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈ ರೀತಿ ಡೈಲಿ ಟ್ರೆಂಡಿಂಗ್ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. I hope you found this video informative. Thanks for watching and see you in the next one.